ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಯೇಸುಕ್ರಿಸ್ತ ಜನನದ ಸಂಕೇತವಾದ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಿದರು. ವಿವಿಧ ಚರ್ಚ್ಗಳಲ್ಲಿ ರಾತ್ರಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಯೇಸು ಧರೆಗಿಳಿದನೆಂದು ಗೋದಲಿಯಲ್ಲಿ ಬಾಲಯೇಸುವಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯನ್ನು ಮೆರೆದರು. ಮಡಿಕೇರಿಯ ಸಂತ ಮೈಕಲರ ಚರ್ಚ್ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಗೋದಲಿಯಲ್ಲಿ ಬಾಲಯೇಸುವಿನ ಪ್ರತಿಕೃತಿಯನ್ನಿಟ್ಟು ಪೂಜಿಸಲಾಯಿತು. ಧರ್ಮಗುರು ಜಾರ್ಜ್ ದೀಪಕ್ ಪೂಜೆ ಸಲ್ಲಿಸಿ ಯೇಸುವಿನ ಸಂದೇಶವನ್ನು ಸಾರಿದ್ರು. ಸಂತ ಮೈಕಲರ ಸಂಸ್ಥೆಯ ಪ್ರತಿನಿಧಿ ಸಂಜಯ್ ಹಾಗೂ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದೊಂದಿಗೆ ಸೃಜನಾತ್ಮಕ ಬೆಳವಣಿಗೆ ಅಗತ್ಯವಾಗಿದೆ. ಇದಕ್ಕಾಗಿ ಕ್ರೀಡೆ ಮತ್ತು ವಿವಿಧ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹುಮುಖ್ಯವಾಗಿದೆ ಎಂದು ಸೋಮವಾರಪೇಟೆ ತಾಲೂಕು ಮೀನುಗಾರಿಕಾ ಇಲಾಖಾ ಸಹಾಯಕ ನಿರ್ದೇಶಕರಾದ ಮಿಲನ ಭರತ್ ತಿಳಿಸಿದ್ದಾರೆ. ಶತಮಾನೋತ್ಸವ ಸಂಭ್ರಮದಲ್ಲಿರುವ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಶತಸಂಭ್ರಮ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸೃಜನಾತ್ಮಕವಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಪ್ರತಿಯೊಬ್ಬರನ್ನ ಸಮಾಜಕ್ಕೆ ತೆರೆದುಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತೆ. ಈ ಹಿಂದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಪಠ್ಯೇತರವೆಂದು ಕರೆಯಲಾಗ್ತಾ ಇತ್ತು. ಆದರೆ ಪ್ರಸ್ತುತ ಇವುಗಳು ಶಿಕ್ಷಣಕ್ಕೆ ಪೂರಕವಾದ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. ಕ್ರೀಡೆ ಮತ್ತು ಸಾಂಸ್ಕೃತಿಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡುವ 80% ಮಕ್ಕಳು ಉದ್ಯೋಗದ ಅರ್ಹತೆಯಿಂದ ಕಳೆದುಕೊಳ್ಳಬಹುದು. ಸೃಜನಾತ್ಮಕವಾದ ಕಲೆ ಸಮಾಜದತ್ತ ಮುಖ ಮಾಡಲು ಮತ್ತು ತೆರೆದುಕೊಳ್ಳಲು ಅವಕಾಶವನ್ನು ಒದಗಿಸಿಕೊಡುತ್ತೆ ಎಂದರು. ಮಕ್ಕಳು ಉದ್ಯೋಗವನ್ನ ಪಡಿಲಿಕ್ಕೆ ಅನ್ಫಿಟ್ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ನಾವು ಪುಸ್ತಕವನ್ನ ಬಿಟ್ಟು ಮತ್ತೆ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಕೇಳಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ, ಇಂತಹ ಆಕ್ಟಿವಿಟೀಸ್ ಮಕ್ಕಳಿಗೆ ಇನ್ವಾಲ್ವ್ ಆದಾಗ ಮಕ್ಕಳು ವ್ಯಕ್ತಿಯಾದ್ರೂ ಆಗ್ಬೋದು, ಯಾವುದೇ ಒಂದು ಸೃಜನಾತ್ಮಕ ಕಲೆ ಆಗ್ಬೋದು, ಆ ವ್ಯಕ್ತಿಯನ್ನ ಸಮಾಜಕ್ಕೆ ತೆರೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ. ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ತಂದೆ ತಾಯಿಗಳನ್ನ ಬಿಟ್ಟರೆ ಬಹಳಷ್ಟು ಸಮಯವನ್ನ ಕಳೆಯೋದು ನಿಮ್ಮಂಥವ್ರ ಜೊತೆ, ಅಂದ್ರೆ ಶಿಕ್ಷಕರ ಜೊತೆ. ನಿಮಗೆ ಯಾಕೆ ಈ ಆಕ್ಟಿವಿಟೀಸ್ ಇಟ್ಟಿದ್ದಾರೆ ಅಂದ್ರೆ, ನೀವು ಶತಸಂಭ್ರಮ ಆಗ್ತಾ ಇದೆ, ಒಂದಿನ ನಾವು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ತಪ್ಪು. ಮಕ್ಕಳನ್ನ ನಿರ್ಮಾತ್ರ ಮಾಡುವವರು ನೀವುಗಳು. ಪೇರೆಂಟ್ಸ್ ಎಷ್ಟೇ ಇದ್ರು, ಈಗ ನನ್ನ ಮಗಳು ನನ್ನ ಹತ್ರ ಮನೆಯಲ್ಲಿ ಡಾನ್ಸ್ ಕಲಿಯಲ್ಲ, ಅವರ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡುವ ಡಾನ್ಸನ್ನು ತುಂಬ ಚೆನ್ನಾಗಿ ಕಲಿತಾಳೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಕರು ಅಂತ ಹೇಳುವಂತಹ ಒಂದು ಗೌರವ, ಹಾಗೆ ಒಂದು ಭಕ್ತಿ ಮತ್ತು ನಂಬಿಕೆ ಆಕೆಗೆ. ನನ್ನನ್ನು ಇನ್ನು ಅವಳು ಗುರು ಅಂತ ಸ್ವೀಕಾರ ಮಾಡಲಿಕ್ಕೆ ಬಹುಶಃ ಅವಳಿಗೆ ನನ್ನನ್ನು ಅಂತಹ ಸಾಲವನ್ನು ಪಡೆದು ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದವಳೆ. ತುಂಬ ಸಂತೋಷ ಇದೆ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವ ಸಿಚುವೇಶನಲ್ಲಿ ಇರಲಿಲ್ಲ, ಮೈಸೂರಿನಲ್ಲಿದ್ದೆ. ಮೈಸೂರಿನ ಮೀಟಿಂಗ್ ಮಧ್ಯದಲ್ಲಿ ಕಾಲ್ ಮಾಡಿ ಟಾರ್ಚರ್ ಕೊಟ್ಟು, ಇಲ್ಲ 2 ನಿಮಿಷ ಕಾಲ್ ಎತ್ತು ಅಂತ ಕ್ಲಾಸ್ ಮಧ್ಯದಲ್ಲೇ ಕಾಲ್ ಎತ್ತಿ, ನನಗೆ ಭಯ ಕಾಲ್ ಎತ್ತಕ್ಕೆ, ಯಾರು ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ತಾರೋ ಕಾಲನ್ನು ಅಂತ ಹೇಳಿ. ಆಯ್ತಾ, ಮಧ್ಯದಲ್ಲಿ ಮತ್ತೆ ಕಾಲ್ ಎತ್ತಿ ನನ್ನನ್ನು ಫಿಕ್ಸ್ ಮಾಡಿಸಿದ್ದಾರೆ ಅವರು 2 days ಬ್ಯಾಕ್. ತುಂಬ ಖುಷಿಯಿಂದ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ, ಸಂಘದ ಮೇಲೆ ನನ್ನ ಋಣ ಇದೆ ಅಂತ ಹೇಳುವ ಕಾರಣಕ್ಕೆ ಅವರು ಕೊಟ್ಟ ಒಂದು ಈ ಅವಕಾಶವನ್ನು ನನ್ನ ಜವಾಬ್ದಾರಿ ಅಂತ ಹೇಳಿ ನಿರ್ವಹಿಸುವ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲರಿಗೆ ಅಬ್ದುಲ್ ಕಲಾಂ ಜಿ ಅವರು ಗೊತ್ತಿದ್ದಾರೆ. ಈ ಥರ ಸೃಜನಾತ್ಮಕ ಕಲೆಗಳಲ್ಲಿ, ಕ್ರೀಡೆಯಲ್ಲಿ ನೀವೆಷ್ಟು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಹೊಂದಿರೋ ಅದು ಹೋಗಿ ತಲುಪೋದು ನೀವು ಕಲಿಸ್ತಾ ಇರುವ ನಿಮ್ಮ ಮಕ್ಕಳಿಗೆ. ಹಾಗಾಗಿ ಇಂತಹ ಚಟುವಟಿಕೆಗಳು ಒಂದು ದಿನದ ಸಮಾರಂಭಕ್ಕೆ ಅಂತ ಸಾಧ್ಯ ಆಗದೆ ಅಥವಾ ಮಿತಿಯನ್ನು ಹೊಂದಿಕೊಳ್ಳದೆ, ಇದು ನಿಮ್ಮ ವೃತ್ತಿ ಏನಿದೆ ಅಲ್ಲಿ ಕೂಡ ಬಹಳಷ್ಟು ಭವಿಷ್ಯಗಳನ್ನು ಈ ಸಮಾಜಕ್ಕೆ ಕೊಡುವಂತಹ ಒಂದು ಕೆಲಸ ನಿಮ್ಮಿಂದ ಆಗುವ ಕಾರಣಕ್ಕಾಗಿ ಕೂಡ ಇದು ನಡೀತಾ ಇರಬೇಕು ಅಂತ ಹೇಳಿ. ಕೊಡಗು ಸೌಹಾರ್ದ ಸಹಕಾರಿ ಸಂಘಗಳ ಮೈಸೂರು ವಿಭಾಗದ ಪ್ರಾಂತೀಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಂಗೇರ ಮಾತನಾಡಿ,
ಕೊಡಗಿನಲ್ಲಿ 1925ರಲ್ಲೇ ಸೌಹಾರ್ದ ಸಹಕಾರಿ ಸಂಘವನ್ನು ಹುಟ್ಟುಹಾಕಿ ಶಿಕ್ಷಕರ ಆರ್ಥಿಕ ಸ್ಥಿರತೆಗೆ ಒತ್ತು ನೀಡಿದ ಹಿರಿಯರನ್ನ ನಾವಿಂದು ಸ್ಮರಿಸುವುದು ಅತ್ಯವಶ್ಯಕವಾಗಿದೆ ಎಂದರು. ವಿವಿಧ ಆರ್ಥಿಕ ಸೌಲಭ್ಯಗಳನ್ನು ವಿಸ್ತರಣೆಯನ್ನ ಮಾಡಿಕೊಂಡು ಇವತ್ತು ಬಾಟಾ ಶೋರೂಮಿನ ದೊಡ್ಡ ಬಿಲ್ಡಿಂಗ್ ಅನ್ನ ಗುರುಸದನ ಗೆಸ್ಟ್ ಹೌಸ್ ಅಂತ 42 ಸೆಂಟಿನ ವಿಸ್ತಾರವಾದ ಜಾಗವನ್ನ ಒಂದು ಗುರುಸದನ ಗೆಸ್ಟ್ ಹೌಸ್ ಅನ್ನ ಸಾವಿರಾರು ಶಿಕ್ಷಕರಿಗೆ ಆರ್ಥಿಕ ಸೌಲಭ್ಯಗಳನ್ನ ಅವರ ಮಕ್ಕಳು ಕಷ್ಟ ಕಾರ್ಪಣ್ಯ ಓದೋದಕ್ಕೆ ಮನೆ ಕಟ್ಟೋದಕ್ಕೆ ವೆಹಿಕಲ್ ಲೋನ್ ತಗೊಳ್ಳೋದಕ್ಕೆ ಪ್ರತಿ ಒಂದಕ್ಕೂ ಸಹಕಾರಿಯಾಗಿ ಇವತ್ತು ತನ್ನ 100ನೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ತೇಲಪಂಡ ಕಾರ್ಯಪ್ಪನವರು ಪಟ್ಟಣ ಉತ್ತಪ್ಪನವರು ಏನು ಕನಸನ್ನ ಕಂಡು ನನ್ನ ಈ ಶಿಕ್ಷಕರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರು. ಮೋಸ್ಟ್ಲಿ ಇವತ್ತು ನೀವೆಲ್ಲ ಸೇರಿದಕ್ಕೆ ಮೋಸ್ಟ್ಲಿ ನಾನು ಇವತ್ತು 8:30 ಬಂದಾಗ ತುಂಬಾ ಹೆದರಿಕೆ ಇತ್ತು. ದೊಡ್ಡ ಮಟ್ಟದ ಕಾರ್ಯಕ್ರಮ ಕಾಡಿಬೇಡಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಬಂದು ನಮ್ಮ ಶಿಕ್ಷಕರು ರಜಾ ದಿನ ಇದೆ ಸೇರ್ತಾರೋ ಇಲ್ವೋ ಅಂತ ನಾನು ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸೋಕ್ಕಿಂತ ಮುಂಚೆ ಇವತ್ತು ಶಿಕ್ಷಕರು ಹಲವಾರು ಒತ್ತಡಗಳ ನಡುವೆ ನಿವೃತ್ತರು ಏನೇನೋ ಸಮಸ್ಯೆ ಇದ್ರೆ ಅದೆಲ್ಲಕ್ಕಿಂತ ಜಾಸ್ತಿ ಇವತ್ತು ಕ್ರೈಸ್ತ ಬಾಂಧವರ ಹಬ್ಬ ಇದ್ರು ರೋಸಿ ಮೇಡಮ್ ಮೋಸ್ಟ್ಲಿ ಆ ಸಮುದಾಯದ ಹೆಣ್ಣುಮಗಳು ನಮ್ಮ ಆಂಜಲಿಕಾ ಮೇಡಮ್ ರವರು ಇವತ್ತು ನಮ್ಮ ಸಂಘದ ಮೇಲಿರುವಂತಹ ಈ ಸಂಸ್ಥೆ ಮೇಲಿರುವ ಪ್ರೀತಿಗೆ ತನ್ನ ಸಮುದಾಯಕ್ಕೆ ಬರುವ 2-3 ಹಬ್ಬಗಳನ್ನು ತ್ಯಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿರೋದಕ್ಕೆ ಇಡೀ ಆಡಳಿತ ಮಂಡಳಿ ವತಿಯಿಂದ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಮೊಟ್ಟ ಮೊದಲಾಗಿ ನಾನು ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯ ಅಧ್ಯಕ್ಷರುಗಳಿದ್ದು ಕಾಳಪ್ಪಣ್ಣ ಆದಿಯಾಗಿ ಸೋಮಪ್ಪ ಆದಿಯಾಗಿ ಅನೀಫ್ ಸರ್ ಆದಿಯಾಗಿ ನಜೀರ್ ಮಾಸ್ಟರ್ ಆದಿಯಾಗಿ ಶ್ರೀಧರ್ ಸರ್ ಆದಿಯಾಗಿ ಕಲಬುರಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಸೌಹಾರ್ದ ಸಂಘದ ನಿರ್ದೇಶಕರು ಆಗಿರುವ ಮಲ್ಲಯ್ಯ ಗುತ್ತೇದಾರ್, ನಗರಸಭಾ ಅಧ್ಯಕ್ಷೆ ಪಿ ಕಲಾವತಿ, ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಕೆಬಿ ಕಾಳಪ್ಪ, ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ಎಸ್ ಚೇತನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕುಶಾಲನಗರ ಫಾತಿಮಾ ಕಾನ್ವೆಂಟ್ನ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿ ಮಕ್ಕಳನ್ನ ಸುಶಿಕ್ಷಿತರಾಗಿಸಿ ಸಮಾಜಕ್ಕೆ ಕೊಡುಗೆ ನೀಡುವುದು ಶ್ಲಾಘನೀಯ ಸಂಗತಿ. ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ನೀಡುವ ಶಿಕ್ಷೆಗೆ ಮರುಗದೆ ಅವರ ಸಲಹೆ ಮಾರ್ಗದರ್ಶನಕ್ಕೆ ಗೌರವ ನೀಡಿದ್ದೇ ಆದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದೆಂದರು. ಸಂಸ್ಥೆಯ ಸುವರ್ಣ ಮಹೋತ್ಸವಕ್ಕೆ ಶಾಸಕ ಮಂತರಗೌಡ ಅವರು ಕೋರಿದ ಶುಭ ಸಂದೇಶವನ್ನು ತಿಳಿಸಿದರು. ಅದರಂತೆ ಆದಂಥ ಶಿಸ್ತು ಪಾಲನೆ ಮಾಡಬೇಕಾಗತ್ತೆ. 50 ವರ್ಷಗಳಿಂದ ಈ ಶಾಲೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೂ ಫಾತಿಮಾ ಸ್ಕೂಲ್ ಎಲ್ಲಿತ್ತು ಅಂತ ಹೇಳಿದ್ರೆ ಹಾಜಿಮೋಹನ್ ಬಿಲ್ಡಿಂಗಲ್ಲಿ ಇತ್ತು ಅಂತ ನನಗೆ ಮೊದಲು ಜನ ಹೇಳ್ತಿದ್ರು. ಆಮೇಲೆ ಈ ಜಾಗಕ್ಕೆ ಬಂದಾದಮೇಲೆ ಈ ಶಾಲೆನ ಕಟ್ಟಿ ಬೆಳೆಸಿ ಈ ಮಕ್ಕಳನ್ನ ಇಲ್ಲಿಂದ ಪಾಸ್ಔಟ್ ಆದ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ತಲುಪಿದ್ದಾರೆ. ಅವರು ಈ ಶಾಲೆನ ಇವತ್ತು ಬಂದು ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ನಾನು ಅಷ್ಟೇ ಮೈಸೂರಲ್ಲಿ ಕ್ರೈಸ್ತ ಕಿಂಗ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ಓದ್ದವನು. ಇಲ್ಲಿ ಮೈಸೂರಲ್ಲಿ ಇಟ್ ವಾಸ್ 1st ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. ಆಮೇಲೆ ಅದು ಹುಡುಗಿರದೆ ಸ್ಕೂಲ್ ಆಗಿತ್ತು. ಹೋಗ್ಬೇಕಾದ್ರೆ ನಾವು ಹಳೆ ಶಾಲೆಗೆ ಹೋಗಿ ಅಲ್ಲಿ ಈಗ ತುಂಬ ಚೇಂಜಸ್ ಆಗಿದೆ. ಅಲ್ಲಿ ಒಂದು ಹೋಗ್ಬೇಕಾದ್ರೆ ಅದು ಖುಷಿನೇ ಬೇರೆ. ನಮ್ಮ ಹಳೆ ಟೀಚರ್ಸ್ನ ಯೋಚನೆ ಬರ್ತದೆ ನಮಗೆ. ಹಳೆ ಸಿಸ್ಟರ್ಸು ನಮಗೆ ಬೀಳ್ತಾ ಇದ್ದಂಥ ಏಟು ಎಲ್ಲ ನೆನಪಾಗುತ್ತೆ ಆಯಿತಾ. ಆಗ ನಮಗೆ ಕೋಪ ಬರ್ತಿತ್ತು. ಸಿಸ್ಟರ್ ನಮಗೆ ಏನು ಶಿಸ್ತು ಈ ಥರ ಪಾಲನೆ ಮಾಡ್ತಾರೆ. ಟೀಚರ್ಸ್ ನಮ್ಮನ್ನ ನಿಲ್ಲಕ್ಕೆ ಬಿಡೋದಿಲ್ಲ, ಕೊಡಕ್ಕೆ ಬರೋದಿಲ್ಲ, ಓದಿ ಅಂತ ಹೇಳ್ತಾರೆ. ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಮಗೂ ಅಷ್ಟೇ ಕಡಿಮೆ ಇದ್ದಿದ್ದು. ನಿಮ್ಮ ಶಾಲೆಯಲ್ಲಿ ಗೊತ್ತಿಲ್ಲ, ನಮ್ಮ ಶಾಲೆಯಲ್ಲಿ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಇತ್ತು, ಆದ್ರೂ ಕಡಿಮೆ ಇದ್ದಿದ್ದು. ಓನ್ಲಿ ಕರಿಕ್ಯುಲರ್. ಈ ಟೀಚರ್ಸ್ನೆಲ್ಲ ಯೋಚನೆ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆಗ ಹೆಂಗೆ ಯಾವ ಥರ ಮಾಡ್ತಾ ಇದ್ರು ಅಂತ. ಈಗಿನ ಸಿಸ್ಟರ್ಸ್ ಮತ್ತು ಟೀಚರ್ಸ್ ಬಿಡಿ, ಮಕ್ಕಳ ಮುಟ್ಟೋದಿಲ್ಲ ಅನ್ಕೋತೀವಿ, ಹೊಡೆಯೋದಿಲ್ಲ, ಕಡ್ಡಿನೂ ಇಲ್ಲ ಕಾಣ್ತದೆ ಹೊಡಿಲಿಕ್ಕೆ ಶಾಲೆಯಲ್ಲಿ. ನಮ್ಮಲ್ಲ ನಾವು ಶಾಲೆಯಲ್ಲಿ ಹೇಗೆ ಬಿದ್ದರೂ ಮನೇಲಿ ಹೋಗಿ ಹೇಳ್ತಾ ಇರಲಿಲ್ಲ. ಮನೇಲೂ ಬೀಳ್ತಾ ಇತ್ತು ನಮಗೆ, ನೀ ಏನೋ ಮಾಡಿದ್ಯಾ ಶಾಲೆಯಲ್ಲಿ, ಅದಕ್ಕೆ ನಿಮ್ಗೆ ಬಿತ್ತು ಅಂತ ಹೇಳ್ಕೊಂಡು. ಕರ್ನಾಟಕ ಪ್ರಾಂತ್ಯದ ಸಾಮಾಜಿಕ ಧರ್ಮ ಪ್ರಚಾರಕ ಸಿಸ್ಟರ್ ಗ್ಲಾಡಿಸ್ ಮಾತನಾಡಿ,
ಕಳೆದ 5 ದಶಕಗಳಿಂದ ಸಂಸ್ಥೆಯ ಸುದೀರ್ಘ ಪಯಣ ಮತ್ತು ಏಳಿಗೆಗೆ ಕಾರಣಕರ್ತರಾದ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಎಲ್ಲರ ಸಹಕಾರ ಅವಿಸ್ಮರಣೀಯವಾದದ್ದು ಎಂದರು. It is a journey of dreams, dedication, challenges, milestones, and countless memories. Today we honor the vision of those who laid the foundation of this school and countless individuals who shaped its growth. Over the past 5 decades, Fatima Convent School has stood as a symbol of discipline. ತಪೋವನ ಧರ್ಮಗುರು ಫಾದರ್ ಲಾರೆನ್ಸ್ ಮಾತನಾಡಿದರು. And we at Tapavana are fathers. Sisters are primarily given to the apostolate of education. You see, they don't marry, they don't have children, but all those who come here in this school are treated as their own children. They love you, they educate you, and they want that your future may be bright, and that is their aim. And secondly, ಈ ಶಾಲೆಗೆ ಎಷ್ಟು ನನಗೆ ಅಭಿಮಾನ ಅಂತ ಹೇಳಿದ್ರೆ, ನನ್ನ ಸ್ವಂತ ಮನೆ ಇದ್ದಿದ್ದು ಮಾರ್ಕೆಟ್ ರೋಡ್ನಲ್ಲಿ. ಈ ಶಾಲೆಗೆ ನನ್ನ ಮಕ್ಕಳನ್ನ ಸೇರಿಸಬೇಕು ಅಂತೇಳಿ ಶಾಲೆ ಹಿಂದೆಯೇ ಜಾಗವನ್ನು ತಗೊಂಡು ಮನೆಯನ್ನು ಕಟ್ಟಿ ನನ್ನ 2 ಮಕ್ಕಳನ್ನು ಇದೇ ಶಾಲೆಗೆ ನಾನು ಸೇರಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಸಂಸ್ಥೆ ವ್ಯವಸ್ಥಾಪಕಿ ಸಿಸ್ಟರ್ ಆಗ್ನೆಸ್, ಹಳೆ ವಿದ್ಯಾರ್ಥಿ ಸಂಘದ ಸಲಹೆಗಾರ ಡಾಕ್ಟರ್ ರಾಮ್, ಪಿಯು ಪ್ರಾಂಶುಪಾಲೆ ಸಿಸ್ಟರ್ ಜೆಸ್ವಿನಾ, ಸಿಸ್ಟರ್ ಫ್ಲೋರೆಟ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಚೇತನ, ಸಂಸ್ಥೆಯ ನಿವೃತ್ತ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ನಾಪಕ್ಲು ಬಳಿಯ ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈಕೋಲ್ ಗ್ರಾಮದ ತೋಟಗಳಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿದ್ದು, ಮನೆಯೊಂದರ ಅಂಗಳಕ್ಕೆ ಪ್ರವೇಶಿಸಿದ ಕಾಡಾನೆ ಮನೆಯ ತಡೆಗೋಡೆ ತುಳಿದು ಧ್ವಂಸಗೊಳಿಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ವೈಕೋಲ್ ಗ್ರಾಮದ ನಿವಾಸಿ ಅಹಮದ್ ಹಾಜಿ ಎಂಬವರ ಮನೆಯ ಅಂಗಳಕ್ಕೆ ಬುಧವಾರ ಮಧ್ಯರಾತ್ರಿ ಲಗ್ಗೆ ಇಟ್ಟ ಕಾಡಾನೆ ಮನೆಯ ಹಿಂಬದಿಯ ತಡೆಗೋಡೆ ತುಳಿದು ಧ್ವಂಸಗೊಳಿಸಿದ್ದು ನಷ್ಟ ಸಂಭವಿಸಿದೆ. ಈ ವ್ಯಾಪ್ತಿಯ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಗ್ರಾಮದ ತೋಟಗಳಲ್ಲಿ ಕಾಫಿ ಕೊಯ್ಲು ಕಾರ್ಯ ಪ್ರಾರಂಭಗೊಂಡಿದ್ದು, ಕಾಡಾನೆಗಳ ಹಾವಳಿಯಿಂದ ಕಾರ್ಮಿಕರು ಮತ್ತು ಬೆಳೆಗಾರರು ತೋಟಗಳಿಗೆ ತೆರಳಲು ಭಯಪಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳನ್ನು ಕಾಡಿಗಟ್ಟುವ ಅಥವಾ ಹಿಡಿದು ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕು. ಅದರಂತೆ ನಷ್ಟ ಸಂಭವಿಸಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಮಡಿಕೇರಿಯ ಶ್ರೀ ಅಯ್ಯಪ್ಪ ಭಕ್ತ ವೃಂದದ ವತಿಯಿಂದ ನಗರದ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಅಪ್ಪ ಪೂಜೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವಿಜಯ್ ಗುರುಸ್ವಾಮಿ ನೇತೃತ್ವದಲ್ಲಿ ಬಾಳೆದಿಂಡಿನ ಅಲಂಕೃತ ಮಂಟಪ ನಿರ್ಮಿಸಿ ಶಬರಿ ಗಿರಿವಾಸ ಶ್ರೀ ಅಯ್ಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಇದೇ ಸಂದರ್ಭ ಕಂದಿ ಪೂಜೆಯನ್ನು ನಡೆಸಲಾಯಿತು. ಬಳಿಕ 100 ಮಂದಿ ವ್ರತಧಾರಿಗಳು ಶರಣು ಕರೆದು ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಕುದಿಯುವ ತುಪ್ಪದಲ್ಲಿ ಬೇಯುತ್ತಿದ್ದ ಕಜ್ಜಾಯವೊಂದ ಕೈಯಿಂದ ಹೊರತೆಗೆದು ಶ್ರೀ ಅಯ್ಯಪ್ಪನಿಗೆ ಸಮರ್ಪಿಸಿದ್ರು. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿ ಬಂಡೆ ಮೇಲೆ ತಪಸ್ಸು ಮಾಡಿ ಮಹಾ ಸಂಕಲ್ಪ ರೂಪಿಸಿದ ಡಿಸೆಂಬರ್ 25ರ ದಿನವನ್ನು ಯುವ ಬ್ರಿಗೇಡ್ ರಾಕ್ ಡೇ ಆಗಿ ಆಚರಣೆ ಮಾಡಲಾಯಿತು. ಈ ಪ್ರಯುಕ್ತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗದಡಿ ತರಬೇತಿ ಪಡಿತಾ ಇರುವ ಕರಾಟೆ ವಿದ್ಯಾರ್ಥಿಗಳು ರಾಕ್ ಡೇ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶಗಳು ಮತ್ತು ಯುವಶಕ್ತಿಯ ಪಾತ್ರ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು.
ನಾವು ಭಾರತದ ಭವಿಷ್ಯವಾದ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವೆವು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗದ ತರಬೇತಿ ಶಿಕ್ಷಕಿ ಸೀಮಾ ಮಾತನಾಡಿ, ಯುವಶಕ್ತಿಯೇ ರಾಷ್ಟ್ರಶಕ್ತಿ. ವಿದ್ಯಾರ್ಥಿಗಳು ಶಿಸ್ತು, ಆತ್ಮಸ್ಥೈರ್ಯ ಮತ್ತು ದೇಶಭಕ್ತಿಯ ಭಾವನೆಗಳಿಂದ ಬಾಲ್ಯದಿಂದಲೇ ಬೆಳೆಸಿಕೊಳ್ಳಬೇಕೆಂದರು. ಮುಖ್ಯ ಶಿಕ್ಷಕರಾದ ಸತೀಶ್ ಸಿಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಮತ್ತು ಶೀಲಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಗೌಡ ವಿಕಾಸ ವೇದಿಕೆ ಸಹಕಾರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಗರದ ಗಾಂಧಿ ಭವನದಲ್ಲಿ ಅರೆಭಾಷೆ ರಸಪ್ರಶ್ನೆ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಅರೆಭಾಷೆಯಲ್ಲಿ ಕೇಳಲಾದ ಹಲವು ಪ್ರಶ್ನೆಗಳಿಗೆ ಅರೆಭಾಷೆ ಮತ್ತು ಕನ್ನಡದ ಶಬ್ದಕೋಶದ ಪದಗಳಿಂದ ಉತ್ತರಿಸುವ ಮೂಲಕ 3 ವಿದ್ಯಾರ್ಥಿಗಳು ನಗದು ಬಹುಮಾನ ಪಡ್ಕೊಂಡ್ರು. ಸ್ಪರ್ಧೆಯಲ್ಲಿ ಬೆಂಗಳೂರು, ಕರಿಕೆ, ಸುಳ್ಯ, ಪೆರಾಜೆ, ಸಂಪಾಜೆ, ಕೊಯನಾಡು, ಭಾಗಮಂಡಲ, ಚೇರಂಬಾಣೆ, ಮೂರ್ನಾಡು, ಮದೆನಾಡು, ಬೇಕೇರಿ, ಮಡಿಕೇರಿಯ ವಿವಿಧ ಶಾಲೆಗಳಿಂದ ಅರೆಭಾಷೆ ರಸಪ್ರಶ್ನೆ ಪರೀಕ್ಷೆಯನ್ನು ಬರೆದರು. ಇವರಲ್ಲಿ 8 ವಿದ್ಯಾರ್ಥಿಗಳು 40 ಅಂಕಕ್ಕೆ 38 ಅಂಕವನ್ನು, ಇಬ್ಬರು 37 ಅಂಕವನ್ನು, 3 ಮತ್ತು 35 ಅಂಕವನ್ನು ಇಬ್ಬರು ಪಡ್ಕೊಂಡು ರಸಪ್ರಶ್ನೆ ಸುತ್ತಿಗೆ ಆಯ್ಕೆಗೊಂಡಿದ್ದರು. ಪ್ರಥಮ ಸ್ಥಾನ ಪಡೆದ ಚೇರಂಬಾಣೆಯ ರಾಜರಾಜೇಶ್ವರಿ ಶಾಲೆಯ ಲಕ್ಷ್ಮಣ ಕಾಳೆರಮ್ಮಣ, ದ್ವಿತೀಯ ಸ್ಥಾನ ಪಡೆದ ಪೆರಾಜೆಯ ವಿದ್ಯಾರ್ಥಿ ಕಾರ್ತಿಕ್, ತೃತೀಯ ಸ್ಥಾನ ಪಡೆದ ನಗರದ ಸಂತ ಜೋಸೆಫರ ಶಾಲೆಯ ಎಲಿನಾ ಅವರಿಗೆ ಕ್ರಮವಾಗಿ 15,000, 10,000 ಮತ್ತು 5,000 ನಗದು ಬಹುಮಾನವನ್ನು ಅರೆಭಾಷೆ ಗೌಡ ವಿಕಾಸ ವೇದಿಕೆಯ ನಿರ್ದೇಶಕ ಪ್ರಹ್ಲಾದ್ ಪೊಕ್ಕಳಂಡ್ರ ಅವರು ವೈಯಕ್ತಿಕವಾಗಿ ನೀಡಿದರು. ದಾಪಕ್ಲುವಿನ ಮೇರಿ ಮಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರ ನೇತೃತ್ವದಲ್ಲಿ ಸುಂದರವಾಗಿ ನಿರ್ಮಿಸಿದ್ದ ಗೋದಲಿಯಲ್ಲಿ ಯೇಸುವಿನ ಬಾಲರೂಪವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಬಳಿಕ ದಿವ್ಯ ಆಡಂಬರ ಗಾಯನ, ಬಲಿಪೂಜೆ ಅರ್ಪಿಸಿ ಊರಿನ ಸಮಸ್ತ ಜನರಿಗಾಗಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರಲಾಯಿತು. ಈ ಕ್ರಿಸ್ಮಸ್ ಹಬ್ಬ ಕೇವಲ ಡಿಸೆಂಬರ್ 25ರಂದು ಆಚರಿಸುವ ಹಬ್ಬವಾಗಬಾರದು. ಪ್ರತಿದಿನವೂ ಸಹ ನಮಗೆ ಕ್ರಿಸ್ಮಸ್ ಹಬ್ಬವಾಗಬೇಕು. ಯೇಸು ಸ್ವಾಮಿ ಅಷ್ಟೆಲ್ಲ ನಮಗೆ ವರದಾನಗಳನ್ನು ಕೊಟ್ಟಿದ್ದಾರೆ, ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗಾಳಿ, ನೀರು, ಊಟ, ಮನೆ, ಒಂದು ದೇವಾಲಯ, ಒಂದು ಧರ್ಮ ಕೇಂದ್ರ, ಗುರುಗಳು, ಧರ್ಮಕ್ಷೇತ್ರ ಎಲ್ಲವನ್ನ ಕುಳಿತುಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಹೌದಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಮೂಡ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಸ್ವಾಮಿ ಆ ಜನನದಿಂದ ಇಷ್ಟೆಲ್ಲ ಅವಕಾಶಗಳು, ಇಷ್ಟೆಲ್ಲ ಸುಧಾರಣೆಗಳು, ಇಷ್ಟೆಲ್ಲ ಸಮೃದ್ಧಿ ನನಗೆ ನಿಮಗೆ ಸಿಕ್ಕಿರ್ಬೇಕಾದ್ರೆ ನನ್ನ ಜನನದಿಂದ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸುವಿನ ಗೋದಲಿ ನಿರ್ಮಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಬಾಬಿ ವೇಗಸ್ ಪಡ್ಕೊಂಡ್ರು.
ದ್ವಿತೀಯ ಬಹುಮಾನವನ್ನು ಕೆಜೆ ರಾಯ್ ಪಡ್ಕೊಂಡ್ರೆ ತೃತೀಯ ಬಹುಮಾನವನ್ನು ಜಾಲಿ ಅಬ್ರಹಾಂ ಪಡ್ಕೊಂಡ್ರು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಕೆಜೆ ಜಾಯ್ ಅವರ ಪ್ರಾಯೋಜಕತ್ವದಲ್ಲಿ ನೀಡಿರುವ ರೋಲಿಂಗ್ ಟ್ರೋಫಿ ಹಾಗೂ ಬಹುಮಾನವನ್ನು ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ವಿತರಿಸಿದ್ರು. ತುಂಬಾ ಉದಾರ ಮನಸ್ಸಿನಿಂದ ಆ ಗೆದ್ದಂತಹ ಪ್ರೈಸ್ ದುಡ್ಡನ್ನ ಶ್ರೀ ಬಾಬಿ ವೇಗಸ್ ಅವರು ಚರ್ಚ್ಗೆ ಕ್ರಿಸ್ಮಸ್ ಖರ್ಚಿಗೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಇದೇ ಸಂದರ್ಭ ಸಾಂತಾ ಕ್ಲಾಸ್ ವೇಷಧಾರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಉಡುಗೊರೆಯಿಂದ ವಿತರಿಸಿದ್ರು. ಬಳಿಕ ಕೇಕ್ ಕತ್ತರಿಸಿ ಎಲ್ಲರಿಗೆ ಹಂಚುವ ಮೂಲಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಹಬ್ಬದ ಪ್ರಯುಕ್ತ ಚರ್ಚ್ನಲ್ಲಿ ನಿರ್ಮಿಸಲಾದ ಭವ್ಯ ಯೇಸುವಿನ ಗೋದಲಿ ಹಾಗೂ ಚರ್ಚ್ನ ದೀಪಾಲಂಕಾರ ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಯುವಕ ಸಂಘದ ಸದಸ್ಯರು, ನಾಡಿನ ಎಲ್ಲ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಸೋಮವಾರಪೇಟೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಕಳೆದ 2 ವರ್ಷಗಳಿಂದ ಸುಮಾರು 1724.165 ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಬಿಬಿ ಸತೀಶ್ ಇತ್ತೀಚೆಗೆ ಪತ್ರಿಕಾ ಹೇಳಿಕೆ ನೀಡಿರುವುದು ಹಸಿ ಸುಳ್ಳು ಅಂತ ಬಂಡಲ ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಂದಿನ ಶಾಸಕರಾದ ಅಪ್ಪಚ್ಚು ರಂಜನ್ ಅವರ ಶ್ರಮದಿಂದ ಬಿಡುಗಡೆಯಾದ ಅನುದಾನದಲ್ಲಿ ನಡೆದ ಕಾಮಗಾರಿಗಳಿಂದ ಇಂದಿನ ಶಾಸಕರು ತಂದ ಅನುದಾನ ಎಂದು ಹೇಳಿರುವುದು ಹಾಸ್ಯಾಸ್ಪದ ಎಂದು ಮಂಡಲ ಅಧ್ಯಕ್ಷ ಗೌತಮ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ಕೇಳಿದ್ವಿ ದಾಖಲೆ ಸಮೇತ ಕೊಡಿ, ನೀವು ಏನು ಅದು 1700 ಕೋಟಿ ಅನುದಾನ ತಂದಿದ್ದೀರಾ ನಾವು ನೋಡಬೇಕು. ಯಾಕಂದ್ರೆ ಕಾಮಗಾರಿ ಆಗೋದಿದ್ದು ಕಾಣಿಸ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಅವರು ನಮ್ಮ ಮಾಜಿ ಶಾಸಕರಾದ ಶ್ರೀ ಅಪ್ಪಚ್ಚು ರಂಜನ್ ಅವರಿಗೆ ಒಂದು ಶ್ವೇತಪತ್ರದಲ್ಲಿ ವೈಟ್ ಪೇಪರ್ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ ಅವ್ರದ್ದೇನೇನು ಕಾಮಗಾರಿಗಳು ಅಂತ. ಸತೀಶ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ, ಒಂದು ಕನಿಷ್ಠ ಜ್ಞಾನ ಇಲ್ಲ. ನಾವು ಒಂದು ಕೇಳಿದಾಗ ಈ ಥರ ಪ್ರಿಂಟ್ ಯಾರು ಬೇಕಾದ್ರೆ ಮಾಡ್ಬೋದು, ಈ ಥರ ಪ್ರಿಂಟ್ ನಾನು ಮಾಡ್ಬಿಟ್ಟು ಕಳಿಸ್ಬೋದು ನಮ್ಮ ಕಾಮಗಾರಿ ಅಂತ. ಇದ್ರದ್ದು ಆದೇಶ ಪತ್ರಗಳೆಲ್ಲಿದೆ, ಒಂದ್ರದ್ದು ಆದೇಶ ಪತ್ರಗಳಿಲ್ಲ. ಇದನ್ನ ತೆಗೆದು ನೋಡಬೇಕಾದ್ರೆ ಅರ್ಧಕ್ಕರ್ಧ ಕಾಮಗಾರಿಗಳು ನಮ್ಮ ಶಾಸಕರು ನಮ್ಮ ಸಂಸದರು ಮಾಡಿದಂಥ ಕಾಮಗಾರಿಗಳನ್ನೇ ಅವ್ರು ಪಟ್ಟಿಗಳು ಕೊಟ್ಟಿದ್ದಾರೆ. ಇದನ್ನು ನಮಗೆ ಒಂದು ಪ್ರತಿ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಯಾವುದೇ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಅದರದ್ದೊಂದು ಏನು ಆದೇಶ ಪ್ರತಿಗಳಿದೆ, ಆದೇಶ ಪ್ರತಿಗಳನ್ನ ಕೊಡ್ಬೇಕಲ್ವಾ. ಸುಮ್ಮನೆ ಈ ತರ ಡಾಕ್ಯುಮೆಂಟ್ ಯಾರು ಬೇಕಾದ್ರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಅವ್ರು ಅಟ್ಲೀಸ್ಟ್ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಇದು ನಮ್ಮ ಕಾಮಗಾರಿಗಳು, ಎಷ್ಟು ಕಾಮಗಾರಿ ಪೂರ್ಣ ಆಗಿದೆ, ಎಷ್ಟು ಕಾಮಗಾರಿಗಳು ಚಾಲ್ತಿಯಲ್ಲಿದೆ, ಎಷ್ಟು ಕಾಮಗಾರಿಗಳು ಬುದ್ಧಿ ಪೂಜೆ, ಬಿಡಿ ಬುದ್ಧಿ ಪೂಜೆ ಎಲ್ಲ ಕಾಮಗಾರಿಗಳು ಮಾಡ್ತಾರೆ, ಅಥವಾ ಅವ್ರಿಗೆ ಇದ್ರಲ್ಲಿ ಇದ್ದಿರೋದನ್ನೆಲ್ಲ ಬುದ್ಧಿ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಕಾಮಗಾರಿಗಳಿಗೂ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ನಡೀತಾ ಇದೆ ಅಂತ ನಾವು ಕೊಡ್ಬೇಕಲ್ವಾ. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಾತನಾಡಿ, ರಾಜ್ಯ ಸರ್ಕಾರದಲ್ಲಿ ಅನುದಾನವಿಲ್ಲದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂದು ರಾಜ್ಯದ ಕಾಂಗ್ರೆಸ್ ಶಾಸಕರು ತಮ್ಮ ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ ಇಳಿದಿದ್ದಾರೆ ಎಂದರು. ಗ್ರಾಮಗಳಿಗೆ 339 ಕೋಟಿ ರೂಪಾಯಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಏನು ಇದಿದೆ ನಮ್ದು ಜಲಜೀವನ್ ಮಿಷನ್, ಅದರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ ಗ್ರಾಮೀಣ ಕುಡಿಯುವ ನೀರು ಜೆಜೆಎಂನಲ್ಲಿ ಸುದ್ದಿಗೊಪ್ಪ ಉಳ್ಕೊಲಿಯಲ್ಲಿ 14 ಕೋಟಿ ರೂಪಾಯಿದು ಕಾಮಗಾರಿ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಮಾದರಿ ಗ್ರಾಮ, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾದರಿ ಗ್ರಾಮದ್ದು 5 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಸ್ಮಾರ್ಟ್ ಪಟೇಲ್ ಸುತ್ತಮುತ್ತಲು ಇವತ್ತಿನ ಕಂಬಗಳಾಗ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಆಗಿರ್ತಕ್ಕಂಥ. ಮೊನ್ನೆ ನಾನು ಪ್ರೆಸ್ ಮೀಟ್ ಮಾಡಿದಾಗ NDRF ಕಾಮಗಾರಿಗಳು ಅಂತ ಹೇಳಿ ಕರೆಂಟ್ ಕಂಬಗಳು ಎಷ್ಟು ಬದಲಾವಣೆ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕಾಮಗಾರಿಗಳು ಕೊಟ್ಟಿದೆ ಅದಕ್ಕೆ ಅಂತ, ಅದನ್ನು ನಾವು ಮಾಡಿದ್ದೀವಿ ಅಂತ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ಮಡಿಕೇರಿಯಲ್ಲಿ, ಅದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಪೂಜೆ ಆಗಿತ್ತು, ಅದು ಈಗ ಕಾಮಗಾರಿ ನಡೀತಾ ಇದೆ, ಅದನ್ನು ನಾವು ಮಾಡಿದ್ದೀವಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಮಳೆ ಹಾನಿ NDRF ಪರಿಹಾರ ಏನು ಕಾಮಗಾರಿನ 150 ಲಕ್ಷಗಳು 1.5 ಕೋಟಿಯಷ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. NDRF ನೇರವಾಗಿ ಕೇಂದ್ರ ಸರ್ಕಾರದ ಹಣ, ಅದನ್ನು ಸಹ ನಮ್ಮದು ಅವರು ಹೇಳ್ಕೊಂಡಿದ್ದಾರೆ. ಮೊನ್ನೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅವರು ಕಬ್ಬಿಣ ಸೇತುವೆಯನ್ನು ಮಾಡಿದ್ದಾರೆ, ಅದನ್ನ ಅದು 5 ಕೋಟಿ ರೂಪಾಯಿಯಷ್ಟು ಸೇತುವೆಗೆ, ಅದು 5 ಕೋಟಿ ರೂಪಾಯಿ ರೋಡಿಗೆ, ಅದು ನಬಾರ್ಡ್ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ. ನಬಾರ್ಡ್ದ ಹಣ ಯಾವ ಸರ್ಕಾರದ ಬರೋದು ಅಂತ ನಿಮಗೆ ಗೊತ್ತಿದೆ.
ಅದೇ ರೀತಿಯಲ್ಲಿ PRDಗೆ 25 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಹಿಂದೆ ನಮ್ಮ ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ಕಾಮಗಾರಿಗಳನ್ನ ಇವರು ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಈಗ ಅದು ಗುತ್ತಿಗೆದಾರರಿಗೆ ಅನುದಾನ ಒದಗಿಸ್ತಾ ಇರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ. ಮೊನ್ನೆ ಅವರ ಪಕ್ಷದ ಅನೇಕ ಶಾಸಕರುಗಳು ಹೇಳ್ತಾ ಇದ್ದಾರೆ ಅನುದಾನಗಳು ಕೊಡ್ತಾ ಇಲ್ಲ, ನಮ್ಮ ಕ್ಷೇತ್ರಗಳು ಹೋಗ್ತಾ ಇಲ್ಲ, ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಅವರು ಶಾಸಕರು ಹೇಳ್ತಾ ಇರೋದು ಈ ಮಧ್ಯದಲ್ಲಿ ನಾವು ಇಷ್ಟೊಂದು ಹಣ ತಂದಿದ್ದೀವಿ ಅಂತ ಇವ್ರು ಹೇಳ್ಕೊಡ್ತಾ ಇದ್ದಾರಲ್ಲ, ಹೇಗಾಗಿದೆ ಅಂತಂದ್ರೆ ನಾಚಿಕೆ ಆಗುತ್ತೆ ಅವರಿಗೆ. ನಿಜವಾಗ್ಲೂ ಈಗ ಬೈಕ್ ನಾವು ತಗೊಂಡು ಹೆಲ್ಮೆಟ್ ತಗೊಂಡ್ಮೇಲೆ ಅಂದೇ ಬೈಕ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆ ರೀತಿ ಮಾಡ್ತಾ ಇದ್ದಾರೆ ಅವರು. ಉದಾಹರಣೆಗೆ ಹೈಟೆಕ್ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸೋಮವಾರಪೇಟೆಯಲ್ಲಿ 2 ಆಂಬುಲೆನ್ಸ್, ಒಂದು 108 ಇತ್ತು. ಕಳೆದ ಅಕ್ಟೋಬರ್ ನವೆಂಬರ್ನಲ್ಲಿ ದೀಪಾವಳಿ ಸಂದರ್ಭದಲ್ಲಿ ರಿಪೇರಿಗೆ ಹೋದಂಥ 108 ಕಳೆದ 3-4 ದಿವಸ ತನಕ ಬಂದಿರಲಿಲ್ಲ. ನಾವು ಹೋಗಿ ಮೊನ್ನೆ ತುಂಬ ಅನಾನುಕೂಲಗಳಾಗ್ತಾ ಇದೆ, ವೈದ್ಯರುಗಳಿಲ್ಲ, 108 ಬೇಕು ಅಂತ ಹೇಳಿದ್ಮೇಲೆ ಕುಶಾಲನಗರದಲ್ಲಿದ್ದಂಥ ಒಂದು ಹಳೆಯ 108 ಕಳಿಸಿದ್ದಾರೆ. ಇಲ್ಲಿದ್ರು ಮತ್ತೆ ಕುಶಾಲನಗರಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ. ಇವರು ಹೈಟೆಕ್ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿದ್ದಂಥ ಅನುಕೂಲಗಳನ್ನೇ ಅನಾನುಕೂಲ ಮಾಡ್ತಾ ಇದ್ದಾರೆ. ಈ ರೀತಿ ಸುಳ್ಳು ಹೇಳೋ ಬದಲು ಕಾಮಗಾರಿಗಳನ್ನ ಮಾಡಿ ತೋರಿಸಿ ಮತ್ತೆ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಶ್ವೇತಪತ್ರ ಹೊರಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಮಂಡಲ ಪದಾಧಿಕಾರಿಗಳಾದ SR ಸೋಮೇಶ್, ದರ್ಶನ್ ಜೋಯಪ್ಪ, ಮೋಕ್ಷಿತ್ ಪಾಲ್ಗೊಂಡಿದ್ದರು. ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಕೊಡವ ಕುಟುಂಬಗಳ ನಡುವಿನ ಚೇನಂಡ ಕಪ್ ಹಾಕಿ ಉತ್ಸವದ ಅಂಗವಾಗಿ ಪ್ರತಿಭಾವಂತ ಯುವ ಹಾಕಿ ಪಟುಗಳನ್ನು ಬೆಳಕಿಗೆ ತರುವ ಪ್ರಯತ್ನವಾಗಿ ಜನವರಿ 1ರಿಂದ 4ರವರೆಗೆ ಮೂರ್ನಾಡಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇನಂಡ ಕಪ್ ಹಾಕಿ ಉತ್ಸವದ ಆಯೋಜನಾ ಸಮಿತಿ ಅಧ್ಯಕ್ಷ ಚೇನಂಡ ಕಂಬಣಿ ಕರಂಬೈ ಅವರು 4ನೇ ತರಗತಿಯಿಂದ 7ನೇ ತರಗತಿವರೆಗಿನ ಪ್ರಾಥಮಿಕ ವಿಭಾಗ ಮತ್ತು 8ರಿಂದ 10ನೇ ತರಗತಿವರೆಗಿನ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರಿಗಾಗಿ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿ ಯಾವುದೇ ಒಂದು ಸಮೂಹಕ್ಕೆ ಸೀಮಿತವಾಗಿಲ್ಲ, ಮುಕ್ತವಾಗಿರುತ್ತೆ ಅಂತ ಸ್ಪಷ್ಟಪಡಿಸಿದರು. ಕೊಡಗಿನ ಹಾಕಿ ಪಂದ್ಯಾವಳಿಗಳಿಗೆ ಒಂದು ನೂತನ ಆಯಾಮ ನೀಡುವ ಕೈ ಹಾಕಿ ಪಂದ್ಯಾವಳಿಯನ್ನು ಇಲ್ಲಿ ಪ್ರಶಂಸಿಸಬೇಕಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮತ್ತು ವಿದೇಶಿ ಆಟಗಾರರು ಕೊಡಗಿನಲ್ಲಿ ಹಾಕಿ ಆಡುವುದನ್ನು ನಾವು ಅತಿ ಶೀಘ್ರದಲ್ಲೇ ನೋಡಲಿದ್ದೇವೆ. ಇದಕ್ಕಾಗಿ ನಾವು ಕೈ ಹಾಕಿ ಪಂದ್ಯಾವಳಿಯ ಆಯೋಜಕರನ್ನು ಅಭಿನಂದಿಸುತ್ತೇವೆ. ಚೇನಡ ಕುಟುಂಬವು ಮುಂದಿನ ವರ್ಷದಲ್ಲಿ ನಾಗಪುರವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ ತಿಂಗಳ 5ನೇ ತಾರೀಕಿನಿಂದ ಮೇ ತಿಂಗಳಿನ 2ನೇ ತಾರೀಕಿನವರೆಗೆ ಕೊಡವ ಹಾಕಿ ಅಕಾಡೆಮಿಯ ಆಶ್ರಯದಲ್ಲಿ ಕೊಡವ ಹಾಕಿ ಉತ್ಸವವನ್ನು ಆಯೋಜಿಸುತ್ತಿದ್ದೇವೆ. ಇದಕ್ಕಾಗಿ ಇದರ ಅಂಗವಾಗಿ ಹಾಕಿ ಉತ್ಸವದ ಸಂದರ್ಭದಲ್ಲಿ ಸುಮಾರು 30 ಯುವ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳಿಗೆ ಉಚಿತ ಹಾಕಿ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಯುವ ಹಾಕಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು 2026ನೇ ಜನವರಿ ತಿಂಗಳಿನ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಪ್ರಾಥಮಿಕ ಅಂದರೆ 4ನೇ ತರಗತಿಯಿಂದ 7ನೇ ತರಗತಿವರೆಗೆ ಮತ್ತು ಪ್ರೌಢಶಾಲಾ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬಾಲಕ ಬಾಲಕಿಯರಿಗೆ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿಗಳನ್ನು ನಡೆಸುತ್ತಿದ್ದೇವೆ. ಈ ಪಂದ್ಯಾವಳಿಯ ವಿವರಗಳು ಈ ರೀತಿ: ಎಲ್ಲ ಪಂದ್ಯಗಳು ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಜರುಗುತ್ತದೆ. ಎಲ್ಲ ಹಾಕಿ ಪಂದ್ಯಗಳನ್ನು ನೋಂದಾಯಿತ ಸಂಸ್ಥೆಯಾದ ಹಾಕಿ ಕೂರ್ಗ್ನ ನುರಿತ ತೀರ್ಪುಗಾರರು ನಡೆಸಿಕೊಡುತ್ತಾರೆ. ಅವರಿಗೆ ನಾವು ನಮ್ಮ ಹಾಕಿ ಪಂದ್ಯ ನಡೆಯುವ ಟೈಮಲ್ಲಿ 1 ತಿಂಗಳ ಕೋಚ್ ಕೊಡ್ತೀವಿ ನಾಪೋಕಲ್ನಲ್ಲಿ. ಆ ಟೈಮಲ್ಲಿ 1 ತಿಂಗಳು ಕೋಚ್ ಕೊಟ್ಟು ಅವ್ರನ್ನ ಒಂದು ನೆಕ್ಸ್ಟ್ ಸ್ಪೋರ್ಟ್ಸ್ ಡಿವೈಸಸ್ ಅದಕ್ಕೆ ಜಾಯಿನ್ ಮಾಡೋ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಹಾಗೆ ಟೂರ್ನಮೆಂಟ್ ಜನವರಿಯಲ್ಲಿ ನಡೀತದಲ್ಲ, ಇದೀಗ 1ನೇ ತಾರೀಕಿಂದ ಇವಾಗ ಸೆಲೆಕ್ಟ್ ಮಾಡಿ. ಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ, ವಕ್ತಾರ ಚೇನಂಡ ಸುರೇಶ್ ನಾಣಯ್ಯ, ನಿರ್ದೇಶಕರಾದ ಚೇನಂಡ ನಂದಾ ಜಗದೀಶ್ ಹಾಗೂ ಚೇನಂಡ ಸಂಪತ್ ಭೀಮಯ್ಯ ಪಾಲ್ಗೊಂಡಿದ್ದರು. ವಿರಾಜಪೇಟೆಯಲ್ಲಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಿ ಸಂಭ್ರಮಿಸಿದರು. ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವಿದ್ದು ಸಹಸ್ರ ಸಂಖ್ಯೆಯಲ್ಲಿ ಕ್ರೈಸ್ತರು ಬಲಿಪೂಜೆಯಲ್ಲಿ ಪಾಲ್ಗೊಂಡರು. ವಿರಾಜಪೇಟೆ ತಾಲೂಕಿನ ವಿವಿಧ ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಕ್ರೈಸ್ತರ ಮನೆಗಳಲ್ಲಿ ವಿವಿಧ ಚರ್ಚ್ಗಳ ಆವರಣದಲ್ಲಿ ಗೋದಲಿಗಳನ್ನು ನಿರ್ಮಿಸಲಾಗಿತ್ತು. ರಾತ್ರಿ ವೇಳೆ ಚರ್ಚ್ಗಳಲ್ಲಿ ಕ್ಯಾರೋಲ್ ಗಾಯನದ ಮೂಲಕ ಕ್ರಿಸ್ತ ಜನನ ಸ್ಮರಿಸಿ ಬಲಿಪೂಜೆ ಪ್ರಾರ್ಥನೆ ಜರುಗಿದವು.
ಹಲವು ದಿನಗಳ ತಯಾರಿಯ ಬಳಿಕ ರಾತ್ರಿ ಕ್ರಿಸ್ಮಸ್ ಜಾಗರಣೆಯ ಮೂಲಕ ಹಬ್ಬವೊಂದ ಸಡಗರದಿಂದ ಆಚರಣೆ ಮಾಡಲಾಯಿತು. ವಿರಾಜಪೇಟೆಯ ಸಂತ ಅನ್ನಮ್ಮ ದೇವಾಲಯದ ಪ್ರಧಾನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಕ್ರಿಸ್ಮಸ್ ಹಬ್ಬದ ಬಲಿಪೂಜೆ ಅರ್ಪಿಸಿ ಕ್ರಿಸ್ತ ಜನನದ ಮಹತ್ವ ಹಾಗೂ ಕ್ರಿಸ್ಮಸ್ ಸಂದೇಶ ನೀಡಿ ನಮ್ಮೆಲ್ಲರಿಂದ ಪ್ರೀತಿಸುವುದಕ್ಕಾಗಿ ಭೂಮಿಗೆ ಆಗಮಿಸಿದ ಯೇಸುಸ್ವಾಮಿ ದನದ ಕೊಟ್ಟಿಗೆಯಾದ ಗೋದಲಿಯಲ್ಲಿ ಜನಿಸಿ ತನ್ನ ಸರಳತೆಯನ್ನು ಮೆರೆದರು. ಪ್ರೀತಿ ಪಡೆಯುವುದರಲ್ಲಿ ಇರುವ ಸಂತೋಷಕ್ಕಿಂತ ಇತರರಿಗೆ ಸೇವೆ ಮೂಲಕ ನೀಡುವುದರಲ್ಲಿ ಹೆಚ್ಚಿನ ಸಮಾಧಾನ ನೀಡುತ್ತೆ. ಜಗತ್ತಿನೆಲ್ಲೆಡೆ ಸದಾ ಶಾಂತಿ ನೆಲೆಸುವಂತೆ ಪ್ರಾರ್ಥಿಸಬೇಕೆಂದು ಧರ್ಮ ಸಂದೇಶದಲ್ಲಿ ತಿಳಿಸಿದರು. ಜನರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ತ ಹುಟ್ಟಿದ್ದು ಕೇವಲ ಒಂದು ವರ್ಗದವರಿಗೆಲ್ಲ, ಎಲ್ಲ ಜನತೆಗೋಸ್ಕರ. ಅವರು ನಮ್ಮ ಮೇಲಿಟ್ಟಿದ್ದಂಥ ಪ್ರೀತಿಗೋಸ್ಕರ ದೇವರು ಮನುಷ್ಯರಾದಂಥ ದೇವರು ನಮ್ಮೆಲ್ಲರನ್ನು ಪಾಪದಿಂದಲೂ ಮರಣದಿಂದಲೂ ಬಿಡುಗಡೆ ಮಾಡಿ ನಮಗೆ ರಕ್ಷಣೆಯನ್ನು ತಂದುಕೊಟ್ಟರು. ಇಂತಹ ಒಬ್ಬ ಮಹಾಪುರುಷರ ಜನ್ಮದಿನೋತ್ಸವ ನಾವಿಂದು ಆಚರಿಸುವಾಗ ನಮಗೆಲ್ಲರಿಗೂ ಶಾಂತಿ ಸಮಾಧಾನವನ್ನು ಈ ಮಹಾಪುರುಷ ನಮಗೆ ತರಲಿ ಎಂದು ಹಾರೈಸುತ್ತೇನೆ. ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಮುಳ್ಳೂರಿನ ಸರ್ಕಾರಿ ಶಾಲೆಯಲ್ಲಿ ಕ್ರಿಸ್ಮಸ್ ಸಂಭ್ರಮದ ಮೂಲಕ ಸರ್ವಧರ್ಮ ಸಮನ್ವಯದ ಪಾಠ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲುಪಿತು. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಒತ್ತಾಯದ ಮೇರೆಗೆ ಏರ್ಪಡಿಸಿದ್ದ ಈ ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಪಾಠವನ್ನು ನೀಡಿತು. ಕ್ರಿಸ್ಮಸ್ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದ್ದು, ಸಾಂತಾ ಕ್ಲಾಸ್ ಸೆಲ್ಫಿ ಮಾದರಿಯು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕಾಣಿಕೆ ನೀಡುವಂತೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಡುಗೊರೆ ನೀಡಿ ಹಂಚಿಕೆಯ ಮಹತ್ವವನ್ನು ಸಾರಿತು. ಗಿಫ್ಟ್ ವಿತರಣೆ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಉಡುಗೊರೆ ನೀಡಲಾಗಿದ್ದು, ಯಾವುದೇ ಭೇದ ಭಾವವಿಲ್ಲದೆ ಹಂಚಿಕೆಯ ಮನೋಭಾವವನ್ನು ಪ್ರತಿಪಾದಿಸಲಾಯಿತು. ಈ ಮೂಲಕ ಮಕ್ಕಳಲ್ಲಿ ಹಂಚಿಕೊಳ್ಳುವ ಗುಣ, ಪರಸ್ಪರ ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶ ನೀಡಲಾಯಿತು. ಮಕ್ಕಳ ವಯಸ್ಸು ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರಳವಾದ ಆದರೆ ಉಪಯುಕ್ತ ಗಿಫ್ಟ್ಗಳನ್ನು ನೀಡಲಾಯಿತು. ಗೋಪಾಲಪುರ ಚರ್ಚ್ನ ರೆವರೆಂಡ್ ಫಾದರ್ ಅವರು ವಿದ್ಯಾರ್ಥಿಗಳಿಗೆ ಕೇಕ್ ಕತ್ತರಿಸಿ ವಿತರಿಸುವ ಮೂಲಕ ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಂಡರು. ಪಡೆದುಕೊಳ್ಳುವಾಗ ನಾವು ಥ್ಯಾಂಕ್ ಯು, ವಂದನೆಗಳು, ಕೃತಜ್ಞತೆ ಅಂತೇಳಿ ಹೇಳಬೇಕು. ಮೂರನೇದಾಗಿ ಒಂದು ಒಳ್ಳೆಯ ಗುಣ, ಸಾರಿ, ಆಯ್ತಾ, ಕ್ಷಮಿಸಿರಿ ಅಂತ ಕೇಳ್ಬೇಕು. ಯಾಕಂದರೆ ನಾವು ಹಲವಾರು ಸಲ ತಪ್ಪು ಮಾಡ್ತೀವಿ. ನಾವು ಈಗ ಏನಾದ್ರು ಮಾಡಿದ್ರೆ ಮಡಿಗಳು ಹಾಕಂದ್ರೆ ಹಾಕ್ಬಿಡ್ತೀರಾ, ಕೈ ಎತ್ತೀರಾ, ಆದರೆ ಏನು ಮಾಡಲ್ಲ, ಸಾರಿ ಕೊಡುವುದಿಲ್ಲ, ಹಾಗೇ ಇರ್ತೀರಾ. ಏನೇ ತಪ್ಪು ಮಾಡೋದು ಸರಿ, ಸಾರಿ ಕ್ಷಮಿಸಿರಿ ಅಂದಮೇಲೆ ಏನಿಲ್ಲ, ಆಯಿತಾ. ಆದರೆ ಆ ಥರ ನಾವು ಕ್ಷಮೆಯನ್ನು ಕೇಳ್ಬೇಕು. ತಪ್ಪು ಮಾಡಿದಾಗ ಕ್ಷಮೆಯನ್ನು ಕೇಳ್ಬೇಕು. ನೀವೆಲ್ಲ ಚಿಕ್ಕ ಮಕ್ಕಳು, ಹಾಗಾಗಿ ನೀವೆಲ್ಲ ದೇವರ ಮಕ್ಕಳು, ಆಯಿತಾ. ಯಾರ ಮಕ್ಕಳು? ಆದ್ದರಿಂದ ಎಲ್ಲರೂ ಇರುವ ತನಕ. ಮುಖ್ಯ ಶಿಕ್ಷಕ ಸತೀಶ್ ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಆಚರಣೆಯ ಹಿಂದೆ ಇರುವ ಪ್ರೀತಿ, ಶಾಂತಿ, ಹಂಚಿಕೆ ಮತ್ತು ಸಹಬಾಳ್ವೆಯಂತಹ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುವ ಜೊತೆಗೆ ಪಠ್ಯದಲ್ಲಿ ಬರುವ ಕ್ರಿಸ್ತಪೂರ್ವ, ಕ್ರಿಸ್ತ ಶಕಗಳ ಪರಿಕಲ್ಪನೆ, ಹೊಸ ಮತಗಳ ಉದಯದೊಂದಿಗೆ ಸಮಾಜದಲ್ಲಿ ಆದ ಬದಲಾವಣೆಗಳು ಮತ್ತು ಎಲ್ಲ ಧರ್ಮಗಳಲ್ಲಿರುವ ಮಾನವೀಯ ಮೌಲ್ಯಗಳು ವಿದ್ಯಾರ್ಥಿಗಳನ್ನು ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪಾೌಲ್ ಡಿಸೋಜಾ, ಶಿಕ್ಷಕಿ ಶೀಲಾ, ಗ್ರಾಮಸ್ಥರು ಪಾಲ್ಗೊಂಡಿದ್ದರು.
ಯಾವುದೇ ಅಧಿಕಾರ ಶಾಶ್ವತ ಅಲ್ಲ, ಜನಬೆಂಬಲ ಇದ್ದರೆ ಮಾತ್ರ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ದಾಪಕ್ಲು ಕೊಡವ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕೊಡವ ಸಮಾಜದ ಅಜ್ಜಿಮುಟ್ಟ ಮೂಲಕ ಎಮ್ಮೆಮಾಡು ಸಂಪರ್ಕಿಸುವ 3.5 ಕಿಲೋಮೀಟರ್ ರಸ್ತೆಯಿಂದ ಪಂಚಾಯತ್ ರಾಜ್ ಇಲಾಖೆಯ ಪ್ರಗತಿಪಥ ಯೋಜನೆ ಮೂಲಕ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಮಾರ್ಚ್ ಏಪ್ರಿಲ್ ತಿಂಗಳು ಅಂದರೆ ಮಳೆಗಾಲದ ಮೊದಲು ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಅದರಲ್ಲಿ ಈರವರು ಕೂಡ ಗೊತ್ತಿರಲಿಲ್ಲ. ಅದರಲ್ಲಿ ಆ ಪಕ್ಷಕ್ಕೆ ಬರೀ ಆ ರಸ್ತೆ ಪ್ರಗತಿ ಪತ್ರದಲ್ಲಿ ಆಪಾದನೆ ಅಂತ ವಿಶ್ವಾಸ ಮಾಡ್ತೀವಿ. ಅದನ್ನು ಅಂದರೆ ಅದಾಚೆಗೆ ನಿಗಳ ಈ ಮನವಿ ಕೂಡ ಸುರಕ್ಷಿತತೆಗೆ ಆಪ ಈ ಬಾಕಿ PWD ರಸ್ತೆ ಇದೆಲ್ಲ ರಸ್ತೆ ಕೆಲಸ ಮೇಲೆ ಆಗಿದೆ. ಸುಮಾರು 12 ರಸ್ತೆ ಆಗಿದೆ. ಮುಂದೆ ರಸ್ತೆ ಆಪಬಹುದು ಕೂಡ ಮಾರ್ಚ್ ಏಪ್ರಿಲ್ ಮಳೆಗಾಲ ಸುಮಾರು ಎಲ್ಲ ರಸ್ತೆ ಕಾಮಗಾರಿ ಆಹ್ವಾನ ನಿರೀಕ್ಷೆ. ಅದನ್ನು ಮಾಡಲಿಕ್ಕೆ ಅವರ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಕ್ಕೆ ನಿಮಗೆ ಸಹಕಾರ ಇದೆ. ಜೊತೆಗೆ ಜನ ಬೆಂಬಲ ಕೊನೆಗೆ ಅಧಿಕಾರ ಈ ಮಂತ್ರಿ ಪದವಿ ತಂದಿರೋದ್ರಿಂದ ಈ ಸಂದರ್ಭ ದಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ಕೊಡವ ಸಮಾಜದ ಉಪಾಧ್ಯಕ್ಷ ಕರವಂಡ ಲವಾನಾಣಯ್ಯ, ಜಂಟಿ ಕಾರ್ಯದರ್ಶಿ ಬಾಚಟ್ಟಿರ ಕುಸು ಕುಶಾಲಪ್ಪ, ಪೊಮ್ಮಕ್ಕಡ ಪರಿಷತ್ ಅಧ್ಯಕ್ಷೆ ನಿಶಾ ಮೇದಪ್ಪ, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಕೊಡವ ಸಮಾಜದ ಪೊಮ್ಮಕ್ಕಡ ಪರಿಷತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅವಶ್ಯ. ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯ ಒದಗಿಸಲು ಅಗತ್ಯ ಸಹಕಾರ ನೀಡುವುದಾಗಿ ದಾನಿ ಹಾಗೂ ಮಾಜಿ ಸೈನಿಕ ಕ್ಯಾಪ್ಟನ್ ಬಾಚುರ ಎಸ್ ಪೂಣಚ ಭರವಸೆ ನೀಡಿದ್ದಾರೆ. ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್ ಹಾಗೂ ಜೆರ್ಸಿ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ತನಗೆ ವಿದ್ಯೆ ನೀಡಿದ ಶಾಲೆಗೆ ಏನಾದರೊಂದು ಕೊಡುಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ತನ್ನಿಂದಾದ ಸಹಾಯವನ್ನು ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನೆರವು ನೀಡುತ್ತೇನೆ. ಇಲ್ಲಿಂದ ವಿದ್ಯೆ ಪಡೆದ 30 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕ್ಯಾಪ್ಟನ್ ಆಗಿ ನಿವೃತ್ತಿಗೊಂಡಿದ್ದೇನೆ. ಇದು ನನ್ನ ಮೈಲಿಗಲ್ಲು. ಸಮಾಜಕ್ಕೆ ನಾವು ಏನಾದರೊಂದು ಕೊಡುಗೆ ನೀಡಬೇಕು. ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಉನ್ನತ ವಿದ್ಯಾಭ್ಯಾಸ ಪಡೆದು ಸೇನೆಗೆ ಸೇರುವಂತಾಗಬೇಕೆಂದರು. ಎಲ್ಲ ಮಕ್ಕ ಬಂತ ಇದೆ ಹೊರಸಿ ಎಲ್ಲರೂ ಬಂತ ಎಲ್ಲರಿಗೂ ನಾನು ಕರಡ ಗ್ರಾಮದ ಬಾಚುರ ಸೋಮಣ್ಣ ಕಾಮವನ ಎರಡನೇ ಮಗ. ನನ್ನ ಹೆಸರು ಪುಣಚ ಮಣಿ. ನಾನು ಇದೇ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿ ಚೈನಾ ಹೈಸ್ಕೂಲಲ್ಲಿ 10ನೇ ತರಗತಿವರೆಗೆ ಓದಿ ಅಲ್ಲಿಂದ ಕಾಲೇಜಿಂದ 93ರಲ್ಲಿ ಆರ್ಮಿ ಸೇರಿದ್ದೀನಿ. ನಾನು ಸೇರೋ ಹೊತ್ತಿಗೆ ಒಂದು ಸಿಪಾಯಿಯಲ್ಲಿ ಸೇರಿದೆ. ನಂಗೆ ಗೊತ್ತಿಲ್ಲ ನಾನು ಈ ರ್ಯಾಂಕಲ್ಲಿ ಬರ್ತೀನಿ. ಅದು ನಮ್ಮ ತಾಯಿಯ ಆಶೀರ್ವಾದ, ನಮ್ಮ ಮಲತ್ರಿಕೆ ತಂಬನಂದು ಆಶೀರ್ವಾದ. ಇದೇ ರೀತಿ ಮಕ್ಕಳಿಗೆ ನಾನು ಎಂತ ಹೇಳೋದಂದರೆ, ಎಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಬೇಕು. ನಾನು ಈ ರೀತಿ ಮುಂದೆ ಹೋಗ್ಬೇಕಂತ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅದೇ ನಾನು ಅವತ್ತು ಹೇಳಿದಂತಂದರೆ ನನಗೊಂದು ಇಷ್ಟ ಅಂದರೆ ನಾನು ಇದೇ ಸ್ಕೂಲಲ್ಲಿ ಓದಿ ಮುಂದೆ ಬಂದಿದ್ದಕ್ಕೆ ನನಗೊಂದು ಖುಷಿ ಆಯಿತು. ಮಕ್ಕಳಿಗೆ ಏನಾದರೂ ದಾನ ಮಾಡುವಂತ ನನಗೆ ಬೇರೆ ಯಾರು ಹೇಳಿಲ್ಲ. ಅದೇ ಖುಷಿಯಲ್ಲಿ ಬಂದೀನಿ. ನಿಮ್ಮ ಬಂದ ಎಲ್ಲ ಸದಸ್ಯರಿಗೆ ನನ್ನೊಂದು ನಮಸ್ಕಾರ. ಬಾಕಿ ನೆಕ್ಸ್ಟ್ ನೋಡುವ ಫ್ಯೂಚರ್ಗೆ ಏನು ಮಾಡ್ಬೋದು ಅಂತ. ಆ ರೀತಿ ನಾನು ಸೋಷಿಯಲ್ ವರ್ಕ್ ಮಾಡ್ತಾಯಿರ್ತೀನಿ. ಆದರೆ ಮಧ್ಯೆ ಮಾಡಿದಂಥದ್ದು ಪೇಪರಲ್ಲಿ ಬರೋಕ್ಕಿಲ್ಲ, ಅದೊಂದು ಬೇಜಾರ. ಆ ಥರ ಇರಬಾರ್ದು, ಎಲ್ಲ ಪೇಪರಲ್ಲಿ ಬರಬೇಕು. ಅವನು ಇವನಂತ ಜಾತಿ ಭೇದ ಮಾಡ್ಬೋದು, ಅದೊಂದು ನನಗೆ ಬೇಜಾರಿದೆ. ಇಂಡಿಪೆಂಡೆನ್ಸಲ್ಲಿ ಮಾಡಿದ್ರು ಆ ರೀತಿ ಮಾಡ್ಬೋದು.
ಎಲ್ಲರಿಗೂ ಒಂದೇ ಸಮಾಜದಿಂದ ನೋಡಬೇಕು. ನಾವು ದೇಶ ಸೇವೆ ಮಾಡೋ ಟೈಮಲ್ಲಿ ನಮಗೆ ಜಾತಿ ಭೇದ ಇಲ್ಲ. ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು. ಒಂದೇ ಕೋವಿಯಲ್ಲಿ ಅಂದರೆ ಅಲಗಲಗ ಇದು ಕೋವಿ ಎಲ್ಲ ಒಂದೇ. AK-47 ಅಂದರೆ AK-47, MMG ಅಂದರೆ MMG, ಅದಕ್ಕೆ ಭಿನ್ನ ಭೇದ ಇಲ್ಲ. ಆ ರೀತಿ ಕೆಲಸ ಮಾಡಿ ಬಂದಿದ್ದಕ್ಕೆ ನನಗೆ ಸಂತೋಷ. ನಾನು ಯೋಚನೆ ಮಾಡಿಲ್ಲ ಎಲ್ಲ ಜನರು ಬಂದು ವೇದಿಕೆಯಲ್ಲಿ ಸೇರ್ತಾರೆ ಅಂತ. ತುಂಬ ಸಂತೋಷದ ವಿಷಯ. ಅದೇ ಮಾದರಿ GHP ಸ್ಕೂಲ್ ಕನ್ನಡ ಅಂತ ಬ್ಯಾಕಲ್ಲಿ ಬರೆದೀನಿ. ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿರುತ್ತಾರೆ. ಅವರಲ್ಲಿ ಕಷ್ಟಪಟ್ಟಿದ್ದಾರೆ, ನಾವು ಇಲ್ಲಿ ಸುಖದಿಂದಿದ್ದೀವಿ. ಅವರಿಗೆ ದೇವರು ಇನ್ನು ಮುಂದಕ್ಕೂ ಈ ಟ್ರ್ಯಾಕ್ ಸೂಟ್ ಅಲ್ಲ, ಅದಕ್ಕಿಂತ ಉತ್ತಮವಾದ ಬೆಲೆ ಬಾಳುವ ವಸ್ತುಗಳನ್ನು ಮಕ್ಕಳಿಗೆ ಕೊಡುವಂತಹ ಶಕ್ತಿ ದೇವರಿಗೆ ಕೊಡಲಿ ಅಂತೇಳಿ ಅವರಿಗೆ ಹಾರೈಸ್ತೇನೆ. ಹಾಗೆ ಅವರ ಅಣ್ಣನೂ ಅಷ್ಟೇ ಕಾರ್ಗಿಲ್ ಯುದ್ಧದಲ್ಲಿ ಮಡಿದರು. ಆವಾಗಲೂ ಸಮೇತ ಅವರ ಹೆಸರಲ್ಲಿ ಅವರ ತಾಯಿಯವರು ಇದೇ ಸ್ಕೂಲಿಗೆ ಹಲವಾರು ದಾನಗಳನ್ನು ಮಾಡಿರ್ತಾರೆ. ಅವರಿಗೂ ಸಹ ದೇವರು ಮುಂದೆ ಅಂತಹ ಶಕ್ತಿ ಇನ್ನೂ ಒಳ್ಳೆಯ ಕೆಲಸಗಳನ್ನಂತ ಮಾಡೋ ಶಕ್ತಿ ಕೊಡಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನರಿಯಂದಡ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ, ವಿರಾಜಪೇಟೆ ಮಹಿಳಾ ಸಮಾಜದ ಅಧ್ಯಕ್ಷೆ ಪಟ್ರಪಂಡ ಗೀತಾ ಬೆಳ್ಳೆಪ್ಪ, ಶಾಲಾ ಮುಖ್ಯ ಶಿಕ್ಷಕಿ ಚೈಯಂಡ ಲೀಲಾವತಿ, ನರಿಯಂದಡ ಗ್ರಾಮ ಪಂಚಾಯತ್ ಸದಸ್ಯ ಬೇಪಡಿಯಂಡ ವಿಲೀನ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಚಟ್ಟಳ್ಳಿಯ ಸೈಂಟ್ ಸಬಾಸ್ಟಿನ್ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಅನ್ನು ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಿದರು. ಫಾದರ್ ಜೆರಾಲ್ಡ್ ಸೀಕೇರ್ ಅವರು ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಶುಭ ಕೋರಿದರು. ಬಾಲ ಯೇಸುವಂದ ಗೋದಲಿ ಇಡಲಾಯಿತು. 100ಕ್ಕೂ ಅಧಿಕ ಕ್ರೈಸ್ತ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕ್ರಿಸ್ತನ ಜನನದ ಈ ಸಂಜೆ ಅಭೂತಪೂರ್ವ ಗಳಿಗೆಯಾಗಿದೆ. ಯೇಸು ಈ ಭೂಲೋಕಕ್ಕೆ ರಕ್ಷಕರಾಗಿ ನಮ್ಮ ಮಧ್ಯೆ ಜನಿಸಿದ್ದಾರೆ. ಯೇಸು ನಮಗೆ ಬಂದಿರುವುದು ನಮ್ಮ ಪಾಪಗಳ ಬಿಡುಗಡೆಯಿಂದ. ಮನುಷ್ಯತ್ವವನ್ನು ನಮ್ಮಲ್ಲಿ ಬಿತ್ತಿ ಎಲ್ಲರೂ ದೇವರ ಮಕ್ಕಳಾಗಲು ಕರೆ ಕೊಡುತ್ತಾ ಅವರು ದೇವ ಸಂಭೂತ ಕ್ರಿಸ್ತ ನಮಗೋಸ್ಕರ ಜನಿಸಿ ಬಂದಂಥ ರಕ್ಷಕರಾಗಿದ್ದಾರೆ. ಅವರ ಜೀವ ನಮಗೆ ಕೊಡುತ್ತಿದ್ದಾರೆ. ಅವರ ಜೀವ ನಮಗೆ ಕೊಟ್ಟು ನಮ್ಮನ್ನು ಬದುಕಿಸಲು ದೈವಿಕ ಸಾಮ್ರಾಜ್ಯವನ್ನು ಕಟ್ಟುವ ರೀತಿ ನಮಗೆ ಕಲಿಸಿಕೊಡುತ್ತಿದ್ದಾರೆ. ಮಾನವ ಕೋಟಿ ಕ್ರಿಸ್ತರನ್ನು ಅಂಗೀಕರಿಸಿದ ಹೊರತು ರಕ್ಷಣೆ ಪಡೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ಅವರೇ ಹೇಳುತ್ತಿದ್ದಾರೆ. ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ಬನ್ನಿ ನನ್ನಲ್ಲಿಗೆ, ನಿಮಗೆ ನಾನು ನಿತ್ಯ ಜೀವನ ಕೊಡುವೆನೆಂದು ಹೇಳುತ್ತಿದ್ದಾರೆ. ಕ್ರಿಸ್ತರಲ್ಲಿ ವಿಶ್ವಾಸ ಕಂಡವರು ನಿತ್ಯ ಜೀವ ಸಂಪೂರ್ಣವಾಗಿ ಪಡೆಯಲು ಸಾಧ್ಯ. ಬನ್ನಿರಿ, ಅವರನ್ನು ಆರಾಧಿಸೋಣ. ಬನ್ನಿರಿ, ಲೋಕಕ್ಕೆ ಅವರನ್ನು ಪ್ರಚುರಪಡಿಸೋಣ. ಯೇಸು ಎಲ್ಲರ ರಕ್ಷಕರಾಗಲಿ ಎನ್ನುವ ಹಾರೈಕೆಯೊಂದಿಗೆ ನಾವು ನಿಮಗೆ ಶುಭವನ್ನು ಕೋರುತ್ತಿದ್ದೇವೆ. ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಕೋರಿ ಕ್ರಿಸ್ತನ ಜಯಂತಿಯ ಶುಭಾಶಯಗಳನ್ನು ನಿಮಗೆ ಕೋರುತ್ತಿದ್ದೇವೆ.